ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೆಯಲ್ಲಿ ಇದು ದೊಡ್ಡ ಕುಕ್ಕರಲ್ಲಿ ಎಗ್ ಬಿರಿಯಾನಿ, ಹೊಗೆ ಈ ಸೈಡ್ ಬ್ರಿಂಜಾಲ್ ರೈಸ್, ಮೊಟ್ಟೆ ಬಿರಿಯಾನಿ, ಎಗ್ ಬಿರಿಯಾನಿ. ನಮ್ಮ ಅಜ್ಜಿ ವೆಜ್ಜು, ಅದಕ್ಕೋಸ್ಕರ ಇದು ಬ್ರಿಂಜಾಲ್ ರೈಸ್. ಇವಾಗ ತೋರಿಸ್ತಾ ಇದ್ದೀವಿ, ಇದು ಎಗ್ ಬಿರಿಯಾನಿ. ಪಾಯಸ ಆಗಿದೆಯಲ್ಲಪ್ಪ, ನಾನು ಹೋಗ್ತೀನಿ ತೊಳ್ಕೊಂಡು ತಿಂದ್ರೆ ನೋಡಿ. ಹಾಕ್ತಾ ಇಲ್ಲ ಮೊಟ್ಟೆ ಎಲ್ಲ. ಯಾವಾಗಲೂ ನಮ್ಮನೇಲಿ ಯಾವುದಾದ್ರೂ ಬಿರಿಯಾನಿ ಮಾಡಿದ್ರೆ ಫಸ್ಟ್ ಪೀಸ್ ಎಲ್ಲ ಒಂದು ಸೈಡ್ ಹಾಕೊಂಡ್ಬಿಡೋದು, ಯಾಕೆ ಹೇಳೋ, ಒಂದು ಪ್ಲೇಟಲ್ಲಿ. ಆಮೇಲೆ ಎಲ್ಲರಿಗೂ ಲೆಕ್ಕ ಮಾಡಿ ಎಲ್ಲ ಕಡೆಯದೆಲ್ಲ ಒಡೆದೋಗುತ್ತೆ. ನೀಟಾಗಿ ಎಲ್ರಿಗೂ ಮೊಟ್ಟೆ ತಿಂದ್ಬಿಟ್ಟು ಸುಂದರಿ, ನಿಂಗೇನು ಗೊತ್ತು? ಇವಾಗ ಮಿಕ್ಸ್ ಮಾಡಿದರೆ ಸ್ವಲ್ಪ ಮಿಕ್ಸ್ ಆಗಲೇಬೇಕಲ್ವಾ? ಮಮ್ಮಿ ತೆಗಿಯಮ್ಮ, ನಾ ಕುತ್ಕೋಬೇಕು. ಅಮ್ಮ ಅದು ತೆಗಿಯಮ್ಮ, ಅದು ಕುಕ್ಕರಿನ ಕ್ಯಾಪು ಕೂರ್ಬೇಕು. ಇವಾಗ ಎಲ್ಲ ಕ್ಲೀನಾಗಿ ಹಾಕ್ತಾ ಇದ್ದಾರೆ. ನಾನು ಇಷ್ಟೇ ತಿನ್ನೋದು, ನನ್ನ ತಂಗಿ ಅಂತೂ ನನಗಿಂತ ಕಮ್ಮಿ. ಪಾರ್ಕೋರ್ ಚಾಂಪಿಯನ್ ಅನ್ನಕ್ಕೆ ಇಲ್ಲೇನು ಪಾರ್ಕೋರ್ ಮಾಡಕ್ಕೆ ಏನೂ ಇಲ್ಲ. ಏಕ್ ಮೊಟ್ಟೆ ಭಾಷೆ ಮಾತಾಡೋದ್ರಲ್ಲಿ ಒಂದು ಲಿಮಿಟ್ ಇರ್ಬೇಕು. ಮಮ್ಮಿ, ನಮ್ಮ ಮಮ್ಮಿ ಮತ್ತೆ ನಮ್ಮ ಮಧುಮಾಮ ಸೇರ್ಕೊಂಡು ಮಾಡಿದ್ದು. ಡೌರಾಜ, ನಾವು ಇದೇ ಪ್ಲೇಟಲ್ಲಿ ತಗೊಂತೀವಿ. This is the end. ಹೇಗಿದೆ ರಜತ್? ಥ್ಯಾಂಕ್ ಯು. ನಮ್ಮ ಅಮ್ಮಂಗೆ ಬ್ರಿಂಜಾಲ್ ರೈಸ್ ಮಾಡಿದ್ದೀವಿ. ನನ್ನ ಫ್ರೆಂಡ್ ಮನೆಯಿಂದ ಕಳಿಸಿದ್ದು ಬ್ರಿಂಜಾಲ್. ನಿಮ್ಮ ಫ್ರೆಂಡ್ ಮನೆ, ನನಗೆ ಫ್ರೆಂಡ್ ಆದ್ಮೇಲೆ ನಿಮಗೆ ಫ್ರೆಂಡ್ ಆಗಿರೋದು. ನೋಡಿ, ನಮ್ಮನೆ ದೋಸೆ ಹಿಟ್ಟು ಹಿಂಗೆ ಮೇಲೆ ಬಂದಿದೆ ಅಂತ. ಆ್ಯಕ್ಚುಲಿ ನನ್ನ ದೋಸೆ ಹಿಟ್ಟು ಇಲ್ಲಿ ತನಕ ಮಾಡಿರೋದು, ಅದು ಇಷ್ಟು ಮೇಲೆ ಬಂದಿದೆ. ಈಗ ಮಳೆಗಾಲದಲ್ಲಿ ದೋಸೆ ಹಿಟ್ಟು ಬರಲ್ಲ ಅಂತಿರ್ತಾರೆ. ಅದು ಕರೆಕ್ಟಾಗಿ ನೆನೆಸೋ ಟೈಮು ಮತ್ತು ರುಬ್ಬೋ ಟೈಮ್ ಕರೆಕ್ಟಾಗಿದ್ದರೆ ಈ ಥರನೇ ಬರೋದು, ಚೆನ್ನಾಗಾಗತ್ತೆ ದೋಸೆ. ಆಮೇಲೆ ದೋಸೆ ಮಾಡಿ ನೋಡೋಣ. ಏನಾದರೂ ಆಗಲಿ ಅಂತ ಪ್ಲೇಟ್ ನಾವು ಕೆಳಗಡೆ ಇಟ್ಟಿರ್ತೀವಿ, ಅಂದರೆ ಉಪ್ಪು ಬಂದರೆ ಅಂತ. ಒಂದು ನಿಮಿಷಕ್ಕೆ ಉಪ್ಪು ಬರಬಹುದು. ಕರೆಕ್ಟಾಗಿ ಬಂದಿದೆ ಅಂತ. ಕಡೆ ಟೀ ಆಗ್ತಾಯಿದೆ. ಇವತ್ತು ಮಸಾಲೆ ದೋಸೆ ಆಗಿದ್ದಕ್ಕೆ ಮಕ್ಕಳೆಲ್ಲ ಅಡುಗೆ ಮನೆಯಲ್ಲೇ ಕೂತಿದ್ದಾರೆ. ಥ್ಯಾಂಕ್ ಯು. ರೈತ ಹೇಗಿದೆ? ಕರೆಂಟ್ ಹೋಗ್ಬಿಟ್ಟಿದ್ದೆ. ಈಗ ಏನು ವೇಸ್ಟ್ ಮಾಡೋಂಗಿಲ್ಲ. ಪಕ್ಕಕ್ಕೆ ಇಡಬೇಕು. ಕರಿಬೇವು ಎಲ್ಲ ತಿನ್ಬೇಕು, ಅದರಲ್ಲಿ ಎಲ್ಲದೂ ತಿನ್ನೋದೆ.
ಮಸಾಲೆ ದೋಸೆ ಇಸ್ ರೆಡಿ. ಇಷ್ಟು ತೆಳುವಾಗಿ ಬರಬೇಕು ಕಲರ್ ನೋಡಿ.